ನಮಸ್ಕಾರ ಮನಿ9 ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಟಿಸಿಎನ್ಎಸ್ ಸ್ವಾಧೀನಪಡಿಸಿಕೊಳ್ಳಲಿರುವ ಎಬಿ ಫ್ಯಾಷನ್ ಸ್ತ್ರೀಯರ ಉಡುಪು ತಯಾರಕ ಸಂಸ್ಥೆ ಟಿಸಿಎನ್ಎಸ್ ಕ್ಲಾತಿಂಗ್ನ 51% ಹೆಚ್ಚಿನ ಪಾಲನ್ನು ಸ್ವಾಧೀನಪಡಿಸಿಕೊಂಡಿರುವುದಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಘೋಷಣೆ ಮಾಡಿದೆ. 1650 ಕೋಟಿ ರೂಗೆ 2 ಕಂಪನಿಗಳ ಮಧ್ಯೆ ಒಪ್ಪಂದ ನಡೆದಿದೆ. ಅಲ್ಲದೆ ಎಬಿ ಫ್ಯಾಷನ್ 800 ಕೋಟಿ ರೂಪಾಯಿ ಸಂಗ್ರಹ ಮಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಪ್ರೊಮೋಟರ್ ಗ್ರೂಪ್ನಿಂದ 29% ಪಾಲನ್ನು ಖರೀದಿ ಮಾಡಲಾಗ್ತಿದೆ. ಜೊತೆಗೆ 503 ರೂಪಾಯಿಗೆ ಷರತ್ತುಬದ್ಧ ಮುಕ್ತ ಕೊಡುಗೆಯನ್ನು ಆರಂಭ ಮಾಡಲಾಗ್ತಿದೆ. ಇದರಿಂದಾಗಿ ಒಟ್ಟು 51% ಪಾಲು ಕ್ರೋಢೀಕರಣ ಆಗಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಎಬಿಎಫ್ಆರ್ಎಲ್ಗೆ ಜೊತೆಗೆ ಟಿಸಿಎನ್ಎಸ್ ವಿಲೀನಗೊಳ್ತಾ ಇದೆ ಮತ್ತು ಪ್ರತಿ 6 ಷೇರುಗಳಿಗೆ ಎಬಿಎಫ್ಆರ್ಎಲ್ನ 11 ಷೇರುಗಳನ್ನು ಟಿಸಿಎನ್ಎಸ್ ಷೇರುದಾರರು ಪಡೆಯಲಿದ್ದಾರೆ. ಎಬಿಎಫ್ಆರ್ಎಲ್ನ ಹೊರತುಪಡಿಸಿ ರಿಲಯನ್ಸ್ ರಿಟೇಲ್, ನೈಕಾ, ಟ್ರೆಂಟ್ ಹಾಗೂ ಟಿಪಿಜಿ ಕ್ಯಾಪಿಟಲ್ ಸೇರಿದಂತೆ ಖಾಸಗಿ ಇಕ್ವಿಟಿ ಹೂಡಿಕೆದಾರರು ಕೂಡ ಟಿಸಿಎನ್ಎಸ್ ಖರೀದಿಯ ರೇಸ್ನಲ್ಲಿದ್ದು, ಈ ಒಪ್ಪಂದ ಎಬಿ ಫ್ಯಾಷನ್ನ ಮಹಿಳಾ ಉಡುಪು ಮತ್ತು ಬ್ರ್ಯಾಂಡ್ಗಳ ಪೋರ್ಟ್ಫೋಲಿಯೋಗೆ ಮತ್ತಷ್ಟು ಬಲವನ್ನು ಕೊಟ್ಟಂತಾಗಿದೆ. ಯುಕೆ ಕಾರ್ಯನಿರ್ವಹಣೆಯ ಬಗ್ಗೆ 2 ತಿಂಗಳಲ್ಲಿ ನಿರ್ಧಾರ. ದೇಶದ ಅತಿದೊಡ್ಡ ಸ್ಟೀಲ್ ಉತ್ಪಾದಕ ಟಾಟಾ ಸ್ಟೀಲ್ನ ಷೇರು ಕಳೆದ 1 ವರ್ಷದಲ್ಲಿ ಸುಮಾರು 13% ಕುಸಿತ ಕಂಡಿದೆ. ಆದರೂ ಕೂಡ ಕಂಪನಿಯ ಸಮಸ್ಯೆಗಳು ಮತ್ತು ಸವಾಲುಗಳು ಪರಿಹಾರವಾದ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಯುಕೆ ಬಿಸ್ನೆಸ್ ಸಮಸ್ಯೆಗಳು ಮುಂದುವರಿತಾನೇ ಇವೆ. ಯುಕೆ ಬಿಸ್ನೆಸ್ನಲ್ಲಿ ಅನಿಶ್ಚಿತತೆ ಮುಂದುವರಿಯುವ ಬಗ್ಗೆ ಕಂಪನಿ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಇದಕ್ಕೆ 2 ಮುಖ್ಯ ಕಾರಣಗಳು ಅಂದರೆ ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ಯುಕೆ ಸರ್ಕಾರದಿಂದ ಸೂಕ್ತವಾದ ಬೆಂಬಲ ಸಿಗದೇ ಇರುವುದು. ಇಂಗಾಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದಾಗಿ ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಿನ ವಿದ್ಯುತ್ಗೆ ಸ್ಟೀಲ್ ಉತ್ಪಾದನೆಯ ಪ್ರಕ್ರಿಯೆಯನ್ನು ಕಂಪನಿ ಪರಿವರ್ತನೆ ಮಾಡಬೇಕಿದೆ. ಸರ್ಕಾರದಿಂದ ಕಂಪನಿಗೆ 300 ದಶಲಕ್ಷ ಪೌಂಡ್ ಸಿಗುತ್ತದೆ. ಆದರೆ ಪೋರ್ಟ್ ಟಾಲ್ಬೋಟ್ ಘಟಕವನ್ನು ಡಿಕಾರ್ಬನೈಸ್ ಮಾಡೋದಕ್ಕೆ ಸುಮಾರು $3 ಶತಕೋಟಿ ಬೇಕಾಗುತ್ತೆ. ಇನ್ನು ಯುಕೆ ಸರ್ಕಾರದಿಂದ $1.5 ಶತಕೋಟಿ ಹಣವನ್ನು ಕಂಪನಿ ಬಯಸಿದೆ. ಚಿಂಗ್ಸ್ ಸೀಕ್ರೆಟ್ ಖರೀದಿ ರೇಸ್ನಲ್ಲಿ ನೆಸ್ಲೆ, ಟಾಟಾ ಕ್ರಾಫ್ಟ್, ಚಿಂಗ್ಸ್ ಸೀಕ್ರೆಟ್ ಮತ್ತು ಸ್ಮಿತ್ ಅಂಡ್ ಜೋನ್ಸ್ ಬ್ರ್ಯಾಂಡ್ಗಳ ಅಡಿಯಲ್ಲಿ ಆಹಾರ ಉತ್ಪನ್ನಗಳು ಮತ್ತು ಪದಾರ್ಥಗಳನ್ನು ತಯಾರಿಸುವಂತಹ ಕ್ಯಾಪಿಟಲ್ ಫುಡ್ಸ್ ಖರೀದಿಯನ್ನು ಮಾಡೋದಕ್ಕೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮತ್ತು ದಿ ಕ್ರಾಫ್ಟ್ ಹಿಂಜ್ ಕಂಪನಿ ಇದರ ಜೊತೆಗೆ ನೆಸ್ಲೆ ಸ್ಪರ್ಧೆ ಮಾಡ್ತಿದೆ. ಕಂಪನಿ ಕಳೆದ ವರ್ಷ $55 ಮಿಲಿಯನ್ ಸೇಲ್ಸನ್ನು ದಾಖಲೆ ಮಾಡಿದೆ. ಕಂಪನಿಯ ಮೌಲ್ಯ $500 ಮಿಲಿಯನ್ ನಿಂದ $800 ಮಿಲಿಯನ್ ಅಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಗೋಲ್ಡ್ಸ್ಮನ್ ಸ್ಯಾಟ್ಸ್ ಮೌಲ್ಯೀಕರಿಸಿದೆ. ಸಂಭಾವ್ಯ ಖರೀದಿದಾರರ ಆರಂಭಿಕ ಪಟ್ಟಿಯಲ್ಲಿ ಕ್ಯಾಪಿಟಲ್ ಫುಡ್ಸ್ ಮತ್ತು ಅದರ ಸಲಹೆಗಾರರು ಐಟಿಸಿಯನ್ನು ಇನ್ನೊಂದು ಸಂಭಾವ್ಯ ಖರೀದಿದಾರ ಅಂತ ಪರಿಗಣನೆ ಮಾಡಿದೆ. ಇನ್ನು ಸಂಪೂರ್ಣವಾಗಿ ಖರೀದಿಯನ್ನು ಮಾಡೋದಕ್ಕೆ ನೆಸ್ಲೆ ಯೋಜಿಸಿದರೆ ಕ್ರಾಫ್ಟ್ನಂತಹ ಕೆಲವು ಸಂಸ್ಥೆಗಳು ಕಂಪನಿಯ 75% ಪಾಲನ್ನು ಖರೀದಿ ಮಾಡಿ ಸಾರ್ವಜನಿಕ ಕಂಪನಿಯನ್ನಾಗಿ ಮಾಡುವ ಸಲಹೆಯನ್ನು ಮುಂದಿಟ್ಟಿದೆ. ಅಂದಾಜಿನ ಪ್ರಕಾರ ಯಾವುದೇ ವಹಿವಾಟು ನಡೆದರೂ ಕೂಡ ನೆಸ್ಲೆ ಮೌಲ್ಯ $1 ಬಿಲಿಯನ್ ಕೂಡ ಹೆಚ್ಚಾಗಲಿದೆ. ಬಹುಪಾಲು ಷೇರು ಮಾರಾಟಕ್ಕೆ ಎಂಜಿ ಮೋಟಾರ್ ಯೋಜನೆ. ತನ್ನ ವಿಸ್ತರಣೆ ಯೋಜನೆಗೆ ಸೂಕ್ತ ಹಣವನ್ನು ಹೊಂದಿಸುವುದಕ್ಕೆ ಬಹುಪಾಲು ಷೇರಿನ ಮಾರಾಟಕ್ಕೆ ಎಂಜಿ ಮೋಟಾರ್ ಇಂಡಿಯಾ ಮುಂದಾಗಿದೆ. ಚೀನಾದ ಎಸ್ಎಐಸಿ ಮೋಟಾರ್ನ ಅಂಗಸಂಸ್ಥೆಯಾಗಿರುವ ಎಂಜಿ ಮೋಟಾರ್ ಇಂಡಿಯಾ ಭಾರತೀಯ ಸಂಸ್ಥೆಗಳಿಗೆ ಕಂಪನಿಯ ಪಾಲನ್ನು ಮಾರಾಟ ಮಾಡೋದಕ್ಕೆ ಎದುರು ನೋಡ್ತಿದೆ. $5,000 ಕೋಟಿ ಸಂಗ್ರಹಿಸುವುದಕ್ಕೆ ಕಂಪನಿ ಯೋಜನೆಯನ್ನು ಹೊಂದಿದೆ. ಇನ್ನು ಈ ಮೊತ್ತವನ್ನು ಗುಜರಾತ್ನಲ್ಲಿ 2ನೇ ಉತ್ಪಾದನೆಯ ಘಟಕವನ್ನು ಸ್ಥಾಪಿಸುವುದಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಹೊಸ ಘಟಕದಿಂದ ಕಂಪನಿಯ ಪ್ರಸ್ತುತ ಸಾಮರ್ಥ್ಯ 3 ಲಕ್ಷ ಯೂನಿಟ್ಗಳಿಂದ 1,20,000 ಯೂನಿಟ್ಗಳಿಗೆ ಹೆಚ್ಚಳವಾಗಲಿದೆ. ಮುಂದಿನ 2 ರಿಂದ 4 ವರ್ಷಗಳಲ್ಲಿ ಸ್ಥಳೀಯ ಪಾಲುದಾರರು ಮತ್ತು ಹೂಡಿಕೆದಾರರಿಗೆ ಹೆಚ್ಚಿನ ಪಾಲನ್ನು ನೀಡುವುದಾಗಿ ಎಂಜಿ ಮೋಟಾರ್ ಹೇಳಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಹೀರೋ ಗ್ರೂಪ್, ಪ್ರೇಮ್ಜಿ ಇನ್ವೆಸ್ಟ್ ಮತ್ತು ಜೆಎಸ್ಡಬ್ಲ್ಯೂ ಗ್ರೂಪ್ ಜೊತೆಗೆ ಮಾತುಕತೆಯನ್ನು ಕಂಪನಿ ನಡೆಸುತ್ತಿದೆ ಎನ್ನಲಾಗಿದೆ. ಇನ್ನು ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟಿಕೊಂಡಿದೆ, ಕೋರ್ಟ್ ಮೆಟ್ಟಿಲೇರಿದಂತಹ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು ಏನೆಲ್ಲ ಇವೆ, ಎಲ್ಲ ಮಾಹಿತಿಗಳನ್ನು ಆನ್ ದಿ ರಡಾರ್ನಲ್ಲಿ ನೋಡೋಣ ಬನ್ನಿ. ಎಂಎಸ್ಸಿಐ ಸೂಚ್ಯಂಕದಿಂದ ಅದಾನಿಯ 2 ಕಂಪನಿ ಔಟ್. ಅದಾನಿ ಗ್ರೂಪ್ಗೆ ಹಿನ್ನಡೆಯಾಗಿದ್ದು ಸಮೂಹದ 2 ಸಂಸ್ಥೆಗಳಾದಂಥ ಅದಾನಿ ಟ್ರಾನ್ಸ್ಮಿಷನ್ ಮತ್ತು ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಎಂಎಸ್ಸಿಐ ಇಂಡಿಯಾ ಸೂಚ್ಯಂಕದಿಂದ ಹೊರಬಿದ್ದಿವೆ. ಮೇ 31ರಂದು ವಹಿವಾಟು ಕೊನೆಯಾದ ನಂತರದಲ್ಲಿ ಇದು ಜಾರಿಗೆ ಬರಲಿದೆ.
ತ್ರೈಮಾಸಿಕ ಸೂಚ್ಯಂಕ ಪರಿಶೀಲನೆಯ ಭಾಗವಾಗಿ ಜಾಗತಿಕ ಸೂಚ್ಯಂಕ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಫಂಡ್ ಸಂಗ್ರಹಕ್ಕಾಗಿ ಅದಾನಿ ಸಂಸ್ಥೆ ಒಂದು ಸುತ್ತಿನ ಸಭೆಯನ್ನು ನಡೆಸಿದೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಗ್ರೀನ್ ಮತ್ತು ಅದಾನಿ ಟ್ರಾನ್ಸ್ಮಿಷನ್ನಲ್ಲಿ ಎಕ್ವಿಟಿ ಮಾರಾಟದ ಮೂಲಕ ಸುಮಾರು 2.5 3 ಬಿಲಿಯನ್ ಡಾಲರ್ ಸಂಗ್ರಹದ ಗುರಿಯನ್ನು ಇಟ್ಟುಕೊಂಡಿದೆ. ಹಿಂಡನ್ಬರ್ಗ್ ವರದಿಯ ನಂತರದಲ್ಲಿ ಫೆಬ್ರವರಿಯಲ್ಲಿ 20,000 ಕೋಟಿ ರೂಪಾಯಿ FPO ಕಂಪನಿ ಹಿಂಪಡೆದ ನಂತರದಲ್ಲಿ ಈ ಹೆಜ್ಜೆಯನ್ನು ಇಡಲಾಗಿದೆ. ಈ ವರದಿ ಪ್ರಕಟವಾಗುವ ಹೊತ್ತಿಗೆ ಸಭೆಯ ವಿವರಗಳು ತಿಳಿದು ಬಂದಿಲ್ಲ. ಅಲ್ಲದೆ ವಿಸ್ತರಣೆಯನ್ನು ಮಾಡುವುದಕ್ಕಾಗಿ ಇನ್ನಷ್ಟು ಸಾಲವನ್ನು ಮಾಡಬಾರದು ಅಂತ ಸಮೂಹ ನಿರ್ಧಾರ ಮಾಡಿದೆ. ಇನ್ನೊಂದು ಕಡೆ ಅದಾನಿ ಹಿಂಡನ್ಬರ್ಗ್ ಪ್ರಕರಣದ ವಿಚಾರಣೆ ಸಂಪೂರ್ಣವಾಗಿ ನಡೆಸೋದಕ್ಕೆ ಸೆಬಿಗೆ 3 ತಿಂಗಳ ಕಾಲಾವಕಾಶ ಸಿಕ್ಕಿದೆ. ಅದಾನಿ ಸಮೂಹದ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೇಮಿಸಿದ್ದಂತಹ ಸಮಿತಿ ಅದಾನಿಗೆ ಕ್ಲೀನ್ ಚೀಟ್ ನೀಡಿದೆ. NPA ಸಾಲಿಗೆ ಸೇರಿದ ಗೋ ಫಸ್ಟ್ಗೆ ಸಾಲ ನೀಡಿದ ಸಾಲದಾತರು ಪ್ರಸ್ತುತ ತ್ರೈಮಾಸಿಕದಲ್ಲಿ ವಿಮಾನಯಾನ ಸಂಸ್ಥೆಯ ಖಾತೆಯನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ವರ್ಗೀಕರಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಮಾನಗಳನ್ನು ಭೋಗ್ಯಕ್ಕೆ ಪಡೆಯುವ GY ಏವಿಯೇಷನ್ ಮತ್ತು SFV ಏರ್ಕ್ರಾಫ್ಟ್ ಹೋಲ್ಡಿಂಗ್ NCLAT ಮೊರೆ ಹೋಗಿವೆ. ಗೋ ಫಸ್ಟ್ ಸ್ವಯಂ ಪ್ರೇರಿತವಾಗಿ ದಿವಾಳಿ ದಾವೆಯನ್ನು ದಾಖಲಿಸುವುದಕ್ಕೆ ಅನುಮತಿಯನ್ನು ನೀಡಿ NCLT ಹೊರಡಿಸಿದ ಆದೇಶವನ್ನು ವಿರೋಧ ಮಾಡಿವೆ. ಇನ್ನು ಗೋ ಫಸ್ಟ್ನ ದಿವಾಳಿ ದಾವೆಯನ್ನು NCLT ದಾಖಲಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ SMBC ಏವಿಯೇಷನ್ ಕ್ಯಾಪಿಟಲ್ NCLAT ಮೊರೆ ಹೋಗಿದೆ. 9 ವಿಮಾನವನ್ನು ಭೋಗ್ಯಕ್ಕೆ ನೀಡಿರುವ ಐರ್ಲೆಂಡ್ ಮೂಲದ GY ಏವಿಯೇಷನ್ ಅತಿದೊಡ್ಡ ಭೋಗ್ಯದಾರನಾಗಿದ್ದು, ವಾಡಿಯಾ ಗ್ರೂಪ್ ಮಾಲೀಕತ್ವದ ಕಂಪನಿಗೆ ಒಂದು ವಿಮಾನವನ್ನು SFV ಏರ್ಕ್ರಾಫ್ಟ್ ಹೋಲ್ಡಿಂಗ್ಸ್ ಭೋಗ್ಯಕ್ಕೆ ನೀಡಿದೆ. ಈಗ ಗೋ ಫಸ್ಟ್ ದಿವಾಳಿ ವಿರುದ್ಧ NCLAT ಎದುರು ದಾವೆಯನ್ನು ಸಲ್ಲಿಸಿದ ಭೋಗ್ಯದಾರರ ಒಟ್ಟು ಸಂಖ್ಯೆ 3ಕ್ಕೆ ತಲುಪಿದೆ. SMBC ಏವಿಯೇಷನ್ ಕ್ಯಾಪಿಟಲ್ನ ದಾವೆಯನ್ನು NCLAT ಆಲಿಸಿದೆ. ದಿವಾಳಿ ಸಮಸ್ಯೆಯ ಮಧ್ಯೆ ಗೋ ಫಸ್ಟ್ ವಿಮಾನಯಾನವನ್ನು ಪುನಃ ಆರಂಭ ಮಾಡುವ ನಿರೀಕ್ಷೆ ಇದೆ. ಮಾಧ್ಯಮದ ವರದಿಯ ಪ್ರಕಾರ 23 ವಿಮಾನಗಳೊಂದಿಗೆ ತನ್ನ ಕಾರ್ಯಾಚರಣೆಗಳನ್ನು ಪುನಃ ಆರಂಭಿಸುವುದಕ್ಕೆ ಬಿಸ್ನೆಸ್ ಯೋಜನೆಯನ್ನು ವಿಮಾನಯಾನ ಸಂಸ್ಥೆ ರೂಪಿಸಿದೆ. ಈ ಮಧ್ಯೆ ದಿವಾಳಿಯಾದ ವಿಮಾನಯಾನ ಸಂಸ್ಥೆ 200ಕ್ಕೂ ಹೆಚ್ಚು ಪೈಲಟ್ಗಳಿಗೆ ಏರ್ ಇಂಡಿಯಾ ಉದ್ಯೋಗ ಒದಗಿಸಿದೆ. ಒಂದೇ ರೀತಿಯ ಕೆಲಸದ ಅನುಭವವನ್ನು ಹೊಂದಿರುವ ಏರ್ ಇಂಡಿಯಾ ಪೈಲಟ್ಗಳಿಗೆ ಸಮಾನವಾದ ಸಂಬಳವನ್ನು ಈ ಪೈಲಟ್ಗಳಿಗೂ ನೀಡಲಾಗಿದೆ. ದೆಹಲಿಯ ಹೈಕೋರ್ಟ್ನಲ್ಲಿ RILಗೆ ಅತಿದೊಡ್ಡ ಜಯ. ಸರ್ಕಾರಿ ತೈಲ ಮತ್ತು ನೈಸರ್ಗಿಕ ಅನಿಲ ಕಾರ್ಪೊರೇಷನ್ ಲಿಮಿಟೆಡ್ ನಿರ್ವಹಣೆಯಲ್ಲಿರುವ ನಿಕ್ಷೇಪದಿಂದ ಅನಿಲವನ್ನು ಬೇರೆ ಕಡೆಗೆ ಸಾಗಿಸುವ ಕುರಿತ ವಿವಾದದಲ್ಲಿ ರಿಲಯನ್ಸ್ಗೆ ಜಯ ಸಿಕ್ಕಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಮತ್ತು ಅದರ ವಿದೇಶಿ ಪಾಲುದಾರರ ಪರವಾಗಿ ಮಧ್ಯಸ್ಥಿಕೆ ಸಂಸ್ಥೆ ನೀಡಿದ ಆದೇಶವನ್ನು ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಪೂರ್ವ ಕರಾವಳಿಯ ಕೃಷ್ಣ ಗೋದಾವರಿ ತೀರದಲ್ಲಿನ ONGC ನಿಕ್ಷೇಪದಿಂದ ಅದೇ ಪ್ರದೇಶದಲ್ಲಿರುವಂತಹ ತಮ್ಮ ನಿಕ್ಷೇಪ ನೈಸರ್ಗಿಕ ಅನಿಲವನ್ನು ಸಾಗಿಸುವುದಕ್ಕೆ ಸಂಬಂಧಪಟ್ಟಂತೆ ರಿಲಯನ್ಸ್ ಮತ್ತು ಅದರ ಪಾಲುದಾರರ ಮೇಲೆ 1.55 ಬಿಲಿಯನ್ ದಂಡ ಹಾಕಿದ್ದನ್ನು ಅಂತಾರಾಷ್ಟ್ರೀಯ ರಾಜಿ ಸಂಧಾನ ಸಮಿತಿ ತಿರಸ್ಕರಿಸಿದ ನಂತರದಲ್ಲಿ ದೆಹಲಿ ಹೈಕೋರ್ಟ್ಗೆ ಮೊರೆ ಹೋಗಿತ್ತು ತೈಲ ಸಚಿವಾಲಯ. ನ್ಯಾಯಾಲಯದ ಆದೇಶವನ್ನು ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರ್ವಕವಾಗಿ ಅನುಸರಿಸದ ಕಾರಣ ಮತ್ತು ಕಂಪನಿ ಗೆದ್ದಿರುವಂತಹ 4,700 ಕೋಟಿ ರೂಪಾಯಿ ದಾವೆಯ ಪಾವತಿ ಮಾಡುವಂತೆ ಕೇಂದ್ರ ಸರ್ಕಾರ, ದೆಹಲಿ ಸರ್ಕಾರ ಮತ್ತು ದೆಹಲಿ ಮೆಟ್ರೋ ರೈಲು ಕಾರ್ಪೊರೇಷನ್ ವಿರುದ್ಧ ಅನಿಲ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ದೆಹಲಿ ಏರ್ಪೋರ್ಟ್ ಮೆಟ್ರೋ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಸೋಮವಾರ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಸಲ್ಲಿಸಿದೆ. ಪ್ರಕರಣವನ್ನು ಆಗಸ್ಟ್ 18ರಂದು ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತದೆ. PTC ಇಂಡಿಯಾ ಹಣಕಾಸು ಸಂಸ್ಥೆಗೆ ಸೆಬಿ ನೋಟಿಸ್. ಕಾರ್ಪೊರೇಟ್ ಆಡಳಿತದಲ್ಲಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡುವಂತೆ ಭಾರತದ ಮಾರುಕಟ್ಟೆ ನಿಯಂತ್ರಕ ಸರ್ಕಾರಿ ಮಾಲೀಕತ್ವದ PTC ಇಂಡಿಯಾ ಮತ್ತು ಅದರ ಹಣಕಾಸು ಸೇವೆಗಳ ಘಟಕಗಳ PTC ಇಂಡಿಯಾ ಫೈನಾನ್ಸಿಯಲ್ ಸರ್ವಿಸಸ್ಗೆ ನೋಟಿಸ್ ಕೊಟ್ಟಿದೆ. ಪವರ್ ಟ್ರೇಡಿಂಗ್ ಕಂಪನಿಯಾಗಿರುವಂತಹ PTC ಇಂಡಿಯಾ ಮತ್ತು ಹಣಕಾಸು ಕಂಪನಿಯಾಗಿರುವ PTC ಇಂಡಿಯಾ ಫೈನಾನ್ಸಿಯಲ್ ಸರ್ವಿಸಸ್ಗೆ ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯೆ ಮಾಡೋದಕ್ಕೆ 21 ದಿನಗಳ ಗಡುವು ನೀಡಲಾಗಿದೆ. ಆಡಳಿತ ಮತ್ತು ಲಿಸ್ಟಿಂಗ್ ನಿಯಮಗಳ ಉಲ್ಲಂಘನೆಯ ವಿಷಯದಲ್ಲಿ ಪ್ರಾಥಮಿಕ ಸಾಕ್ಷಿ ಸೆಬಿಗೆ ಲಭ್ಯವಾಗಿದೆ ಅಂತ ಮೂಲಗಳು ಹೇಳಿವೆ. ಜನವರಿ 22ರಲ್ಲಿ PTC ಇಂಡಿಯಾ ಫೈನಾನ್ಸಿಯಲ್ ಸರ್ವಿಸಸ್ನ 3 ಸ್ವತಂತ್ರ ನಿರ್ದೇಶಕರು ಮಾಡಿದಂತಹ ಆರೋಪಗಳ ಹಿನ್ನೆಲೆಯಲ್ಲಿ ಸೆಬಿ ತನಿಖೆಯನ್ನು ನಡೆಸಿದೆ. ಶೋಕಾಸ್ ನೋಟಿಸ್ಗೆ ಕಂಪನಿ ಪ್ರತಿಕ್ರಿಯೆ ನೀಡಿದ ನಂತರದಲ್ಲಿ ಸೆಬಿ ಅಂತಿಮ ಆದೇಶವನ್ನು ಪ್ರಕಟಿಸಲಿದ್ದು, ದಂಡ ಪಾವತಿ ಅಥವಾ ಬಂಡವಾಳ ಮಾರುಕಟ್ಟೆಯಿಂದ ನಿಷೇಧ ಇತ್ಯಾದಿ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಮ್ಯಾನ್ಕೈಂಡ್ ಫಾರ್ಮಾ ದೆಹಲಿ ಕಚೇರಿಯಲ್ಲಿ ಶೋಧ ನಡೆಸಿದ IT.
ನವದೆಹಲಿಯಲ್ಲಿರುವ ಮ್ಯಾನ್ಕೈಂಡ್ ಫಾರ್ಮಾ ಕಚೇರಿಯಲ್ಲಿ ಆದಾಯ ತೆರಿಗೆ ಇಲಾಖೆ ಶೋಧ ನಡೆಸಿದೆ. ಕಂಪನಿಯ ಕಚೇರಿ ಮತ್ತು ಇತರ ಸ್ಥಳಗಳಲ್ಲಿ ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ದಾಖಲೆಗಳನ್ನು ಇಲಾಖೆ ಪರಿಶೀಲನೆ ನಡೆಸ್ತಾ ಇದೆ ಮತ್ತು ಈ ವಿಷಯದಲ್ಲಿ ಜನರ ವಿಚಾರಣೆಯನ್ನು ಕೂಡ ನಡೆಸ್ತಿದೆ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಕಂಪನಿಯ ಷೇರುಗಳು ಇಳಿಕೆ ಕಂಡಿವೆ. ಲಿಸ್ಟಿಂಗ್ ಆದ ಕೆಲವೇ ದಿನಗಳಲ್ಲಿ ಆಘಾತವನ್ನು ಎದುರಿಸಿದೆ. ಕಂಪನಿಯು ಇದೇ ಮೊದಲ ಬಾರಿಗೆ ಷೇರು ಮಾರುಕಟ್ಟೆಗೆ ಕಾಲಿಟ್ಟಿದ್ದು ಹೂಡಿಕೆದಾರರಿಂದ ಉತ್ತಮವಾದ ಪ್ರತಿಕ್ರಿಯೆ ಎದುರಾಗಿತ್ತು. ಇದೀಗ ಈ ವಾರದ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಮಹತ್ವದ ಬದಲಾವಣೆಗಳಾಗಿವೆ ನೋಡ್ಕೊಂಡು ಬರೋಣ ಬನ್ನಿ. ಸ್ವಿಗ್ಗಿ, ಓಲಾ ವ್ಯಾಲ್ಯೂಯೇಷನ್ ಇಳಿಕೆ. ಸ್ಟಾರ್ಟ್ಅಪ್ಗಳಿಗೆ ಕಳೆದ ವಾರ ಕಹಿ ಸುದ್ದಿಯೇ ಕಾದಿತ್ತು. 4 ಸ್ಟಾರ್ಟ್ಅಪ್ಗಳ ವ್ಯಾಲ್ಯೂಯೇಷನ್ ಅನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. ಸ್ವಿಗ್ಗಿಯಲ್ಲಿ ಪ್ರಸ್ತುತ ಹೂಡಿಕೆದಾರ ಇನ್ವೆಸ್ಕೋ ಅಮೆರಿಕಾದ ರೆಗ್ಯುಲೇಟರಿ ಫೈಲಿಂಗ್ ಪ್ರಕಾರ ಫುಡ್ ಡೆಲಿವರಿ ಸಂಸ್ಥೆಯ ವ್ಯಾಲ್ಯೂಯೇಷನ್ ಅನ್ನು 33% ಇಳಿಕೆ ಮಾಡಿ $8.2 ಬಿಲಿಯನ್ ನಿಂದ $5.5 ಬಿಲಿಯನ್ ಇಳಿಸಿದೆ. ಆಹಾರ ಡೆಲಿವರಿ ಸಂಸ್ಥೆ ಸ್ವಿಗ್ಗಿಯಲ್ಲಿ ತನ್ನ ವ್ಯಾಲ್ಯೂಯೇಷನ್ ಅನ್ನು ಇನ್ವೆಸ್ಕೋ ಕಡಿಮೆ ಮಾಡಿರುವುದು ಇದು 2ನೇ ಬಾರಿ ಆಗಿದೆ. ಈ ಹಿಂದೆ ಕಳೆದ ಅಕ್ಟೋಬರ್ನಲ್ಲಿ $10.7 ಬಿಲಿಯನ್ ನಿಂದ $8 ಬಿಲಿಯನ್ ಸುಮಾರು 33% ಇಳಿಕೆಯನ್ನು ಇನ್ವೆಸ್ಕೋ ಮಾಡಿತ್ತು. ರೈಡ್ ಶೇರಿಂಗ್ ಸಂಸ್ಥೆ ಓಲಾದ ವ್ಯಾಲ್ಯೂಯೇಷನ್ ಅನ್ನು ಅಮೆರಿಕಾದ ಹೂಡಿಕೆದಾರ ವ್ಯಾನ್ಗಾರ್ಡ್ 35% ಇಳಿಕೆ ಮಾಡಿದ್ದು $4.8 ಬಿಲಿಯನ್ ಮೌಲ್ಯಕ್ಕೆ ಕುಸಿದಿದೆ. ಜಾಗತಿಕ ಸೂಕ್ಷ್ಮ ಆರ್ಥಿಕತೆ ಪರಿಸ್ಥಿತಿಗಳು ಇದಕ್ಕೆ ಕಾರಣವಾಗಿದೆ. ಇನ್ನು ಟೆಕ್ ಕ್ರಂಚ್ನ ವರದಿಯ ಪ್ರಕಾರ ಓಲಾದ ಹೋಲ್ಡಿಂಗ್ ಸಂಸ್ಥೆ ANI ಟೆಕ್ನಾಲಜೀಸ್ ಮೌಲ್ಯವನ್ನು ವ್ಯಾನ್ಗಾರ್ಡ್ 35% ಕಡಿತಗೊಳಿಸಿದೆ ಮತ್ತು ಇದನ್ನು ಹೂಡಿಕೆದಾರರಿಗೆ ಪ್ರಕಟಿಸಿದ ತನ್ನ ವರದಿಯಲ್ಲಿ ಬಹಿರಂಗಗೊಳಿಸಿದೆ. ಹಾಗೂ ಫಿನ್ಟೆಕ್ ಕಂಪನಿ ಫೈನ್ ಲ್ಯಾಬ್ಸ್ ಮತ್ತು ಫಾರ್ಮಾ ಈಸಿ ಮೌಲ್ಯವು ಕೂಡ 38% ಮತ್ತು 21% ಕುಸಿದಿದೆ. ADQ ಓಕ್ಟ್ರೀನಿಂದ $1 ಬಿಲಿಯನ್ ಸಂಗ್ರಹಿಸಿದ ಬೈಜೂಸ್. ಸ್ಟಾರ್ಟ್ಅಪ್ಗಳಲ್ಲಿ ಬಂಡವಾಳ ಕೊರತೆಯ ಮಧ್ಯೆ ಒಂದು ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಮೌಲ್ಯಯುತ ಎಡ್ಟೆಕ್ ಸ್ಟಾರ್ಟ್ಅಪ್ ಬೈಜೂಸ್ ಎಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಗಳ ಮೂಲಕ $1 ಬಿಲಿಯನ್ ಬಂಡವಾಳ ಸಂಗ್ರಹ ಮಾಡಲಿದೆ. $700 ಬಿಲಿಯನ್ ನಷ್ಟು ಎಕ್ವಿಟಿಯಿಂದ ಮತ್ತು $300 ಮಿಲಿಯನ್ ನಷ್ಟು ಡೆಟ್ನಿಂದ ಬೈಜೂಸ್ ಸಂಗ್ರಹಿಸುವ ಯೋಜನೆಯನ್ನು ಹೊಂದಿದೆ. ಬೈಜೂಸ್ನ ಪ್ರಸ್ತುತ ಮೌಲ್ಯ $22 ಬಿಲಿಯನ್ ಆಗಿದೆ ಎಂಬ ಆಧಾರದಲ್ಲಿ ಈ ಬಂಡವಾಳ ಸಂಗ್ರಹ ನಡೀತಾ ಇದೆ ಮತ್ತು ಮುಂದಿನ 1 ತಿಂಗಳಲ್ಲಿ ಡೀಲ್ ಮುಕ್ತಾಯ ಆಗಲಿದೆ. ಈ ಬಂಡವಾಳಕ್ಕಾಗಿ ಅಮೆರಿಕಾದ ಅಸೆಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಾದ ಓಕ್ಟ್ರೀ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಅಪೋಲೋ ಮ್ಯಾನೇಜ್ಮೆಂಟ್ ಮತ್ತು ಡೇವಿಡ್ಸನ್ ಕೆಂಪ್ನರ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಕಂಪನಿ ಮಾತುಕತೆಯನ್ನು ನಡೆಸಿದೆ. ಓಕೆ, ಇದಿಷ್ಟು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಥ್ಯಾಂಕ್ ಯು.